ಬೆಂಗಳೂರಿಗೆ ಮಂಜುನಾಥ್ ರಾವ್ ಅವರ ಮೃತದೇಹ ಕೂಡ ಬಂದಿದೆ. ಪತ್ನಿ ಪಲ್ಲವಿ ಮತ್ತು ಮಗ ಅಭಿಜಯ್ ಕೂಡ ಬಂದಿದ್ದಾರೆ. ಕುಟುಂಬಸ್ಥರಿಗೆ ಮಂಜುನಾಥ್ ಅವರ ಮೃತದೇಹವನ್ನು ಹಸ್ತಾಂತರ ಮಾಡುವಂತಹ ಪ್ರಕ್ರಿಯೆ ಈಗಾಗಲೇ ಆಗಿದೆ. ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಮೃತದೇಹವನ್ನು ರವಾನೆ ಮಾಡೋ ಕೆಲಸ ಆಗ್ತಾ ಇದೆ. ಲಾಸ್ಟ್ ನಾವು ಮಾಹಿತಿ ಪಡ್ಕೊಂಡಾಗ ಅದು ತುಮಕೂರನ್ನು ತಲುಪಿತ್ತು. ಈಗ ತುಮಕೂರಿನಿಂದ ಬಿಟ್ಟು ಇನ್ನೊಂದು ಸ್ವಲ್ಪ ದೂರ ಕ್ರಮಿಸಿರುತ್ತೆ. ಬ್ರಾಹ್ಮಣ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ಕೂಡ ನಡೆಯಲಿದೆ. ತುಂಗಾ ನದಿ ತಟದಲ್ಲಿರುವಂತಹ ರೋಟರಿ ಚಿತಾಗಾರದಲ್ಲಿ ಅಂತ್ಯಕ್ರಿಯೆ ನಡೆಸೋದಕ್ಕೆ ಕುಟುಂಬಸ್ಥರು ಡಿಸೈಡ್ ಮಾಡಿದ್ದಾರೆ. ಇಲ್ಲೂ ಕೂಡ ನೋಡಿ, ಇದೇ ಈ ಮನೆ ಏನು ನೋಡ್ತಾ ಇದ್ದೀರಾ, ಬ್ಯಾರಿಕೇಡ್ಗಳನ್ನೆಲ್ಲ ಹಾಕಿಟ್ಟಿದ್ದಾರಲ್ಲ, ಇದೇ ಮಂಜುನಾಥ್ ಈ ಮನೆಯಲ್ಲಿ ನೆಮ್ಮದಿ ಜೀವನ ನಡೆಸ್ತಾ ಇದ್ದವರು. ಈಗ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಹಾಕಿರುವಂತಹ ಫ್ಲೆಕ್ಸ್ಗಳನ್ನು ನೋಡಿದಂತಹ ಕುಟುಂಬಸ್ಥರಿಗೆ ಎಂಥ ಹಿಂಸೆ ಆಗಿರಬೇಡ. ಕಣ್ಣೀರ ಕಡಲಲ್ಲಿ ಅವ್ರನ್ನ ಯಾರೋ ದೂಕಿದ್ದಾರೆ ಅನ್ನೋ ರೀತಿ ಆಗ್ತಾ ಇದೆ. ದೇವರನ್ನು ಶಪಿಸ್ತಾ ಇದ್ದಾರೆ. ಪ್ಯಾಂಟ್ಗಳ ಒಳಗೆ ಮತಗಳ ಐಡೆಂಟಿಟಿಯನ್ನು ಹುಡುಕುವಂತಹ ಹೀನ ಕುಲ ಈಗಲೂ ಸಮಾಜದಲ್ಲಿದೆ ಅನ್ನೋದು ಬೇಸರದ ಸಂಗತಿ. ಕಲಿತಿದ್ದೇ ಹೀನ ಸಂಸ್ಕಾರ, ಮಾಡಿದ್ದೂ ಹೀನ ಕೃತ್ಯನೇ. ಕುಟುಂಬದ ನೆಮ್ಮದಿ ಹಾಳು ಮಾಡಿ, ಕುಟುಂಬದ ನೆಮ್ಮದಿ ಕೊಳ್ಳಿ ಇಟ್ಟು ಅವ್ರಿಗೆ ದಕ್ಕಿದ್ದೇನು? ಉಗ್ರರ ದಾಳಿಗೆ ತುತ್ತಾದಂತಹ ಮಂಜುನಾಥ್ ರಾವ್ ಅವರ ಭಾವ ಅಶ್ವಿನ್ ಅವರು ನಮ್ಮ ಜೊತೆಲಿದ್ದಾರೆ. ಸರಿ ಸರ್, ವಿಧಿವಿಧಾನ ಯಾವ ರೀತಿಯಾಗಿರುತ್ತೆ ಇವತ್ತು? ಅದು ನಮ್ಮ ಸಂಪ್ರದಾಯದ ಪ್ರಕಾರ ಇರುತ್ತೆ ಸರ್. ಏನೇನು ಆಗಬೇಕು ಶಾಸ್ತ್ರ ಇದರ ಪದ್ಧತಿ, ಅದರ ಪ್ರಕಾರ ನಾವೀಗಾಗಲೇ ಅವ್ರ ಜೊತೆ ಚರ್ಚೆ ಮಾಡಿದ್ದೀವಿ. ಅದನ್ನು ನಿರ್ವಹಿಸೋರ ಜೊತೆ ಅವರು ಕೂಡ ಪಾರ್ಥಿವ ಬಂದ ಕೂಡಲೇ ಆಗಮಿಸ್ತಾರೆ. ಅದಕ್ಕೆ ಸಮಯ ಎಲ್ಲ ನಾವು ಇದು ಮಾಡ್ಕೊಂಡಿದ್ದೀವಿ ಸರ್. ಅವರ ಸೂಚನೆ ಸಲಹೆ ಏನೇನಿದೆ ಅವ್ರು ಏನು ಮಾಡಬೇಕು ಅಂತಾರೆ ಅದರ ಪ್ರಕಾರ ಎಲ್ಲ ನಡೆಸ್ತೀವಿ ಸರ್. ಅಂತಿಮ ದರ್ಶನಕ್ಕೆ ಯಾವ ರೀತಿ ವ್ಯವಸ್ಥೆ ಮಾಡಿದ್ದಾರೆ ಸರ್? ಎಷ್ಟು ಗಂಟೆವರೆಗೂ ಇರುತ್ತೆ, ಎಷ್ಟು ಗಂಟೆಗೆ ಬರುತ್ತೆ ಸರ್? ಅದೇ ದೇಹ ಪಾರ್ಥಿವನ ತಂದ ಮೇಲೆ ಫಸ್ಟು ಮನೆ ಒಳಗಡೆ ನಮ್ಮ ಕೌಟುಂಬಿಕ ಇದರಲ್ಲಿ ಕುಟುಂಬಸ್ಥರೆಲ್ಲ ಅಂತಿಮ ನಮನ ಸಲ್ಲಿಸ್ತಾರೆ. ವಿಧಿವಿಧಾನಗಳು ನೆರವೇರುತ್ತೆ. ಅದರ ನಂತರದಲ್ಲಿ ಸುಮಾರು ಒಂದು ಕಾಲು ಗಂಟೆ ಆಗ್ಬೋದು, ಹೆಚ್ಚು ಕಡಿಮೆ ಸಮಯ. ಅದು ನಾನು ಎಕ್ಸಾಕ್ಟ್ ಹೇಳಲಿಕ್ಕಾಗಲ್ಲ. ನಂತರದಲ್ಲಿ ನಾವು ಇಲ್ಲೇ ನಮ್ಮ ಮನೆ ಎದುರುಗಡೆನೇ ವ್ಯವಸ್ಥೆ ಇದೆ, ಜಿಲ್ಲಾಡಳಿತ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಅದರ ಪ್ರಕಾರ ನಾವು, ಏಕೆಂದರೆ ಎಲ್ಲರೂ ನೋಡಬೇಕು, ಮಂಜುನಾಥ್ ಅವರು ತುಂಬ ಅಕಾಲಿಕವಾಗಿ ಒಂದು ನಿರೀಕ್ಷೆ ಮಾಡದೇ ಇರೋ ರೀತಿಯಲ್ಲಿ ತಮ್ಮ ಜೀವನವನ್ನು ಮುಗಿಸಿದ್ದಾರೆ. ಹಾಗಾಗಿ ಅವರಿಗೆ ಸಾರ್ವಜನಿಕರಿಗೂ ಕೂಡ ಸೇರಿದವರು ಎಲ್ಲರೂ ನೋಡಬೇಕು ಅಂತ ಒಂದು ಇದಿರೋದ್ರಿಂದ ಅವರಿಗೆ ದರ್ಶನಕ್ಕೆ 12:30ವರೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. 2 ದಿನಗಳ ಕಾಲ ನೀವು ವೆಯ್ಟ್ ಮಾಡ್ತಾ ಇದ್ದೀರಿ ಸರ್ ಅವ್ರ ಮೃತದೇಹಕ್ಕಾಗಿ. ಅವ್ರ ಪತ್ನಿ ಮಗ ಕೂಡ ಅಲ್ಲೇ ಇದ್ದಾರೆ. ಯಾವ ರೀತಿಯಾಗಿ ಧೈರ್ಯವಾಗಿರುತ್ತೆ ಸರ್? ನಾವು ಫೋನಲ್ಲಿ ನಿರಂತರವಾಗಿ ಸಂಪರ್ಕದಲ್ಲಿದ್ದೀವಿ. ಈಗಲೂ ಕೂಡ ಫೋನ್ ಮಾಡಿದ್ದೆ. ನಾವು ಬೆಂಗಳೂರಿಗೆ ಅವರ ಕರೆ ತರಕ್ಕೆ ಹೋದಂಥ ಪಲ್ಲವಿ ಅವರ ಅಣ್ಣನ ಜೊತೆ ಫೋನಲ್ಲಿ ನಿರಂತರವಾಗಿ ನಾವು ಕಾನ್ಸ್ಟೆಂಟ್ ಟಚ್ಚಲ್ಲಿದ್ದೀವಿ. ಈಗ ಅದೇ ನಿರೀಕ್ಷೆ ಮಾಡ್ತಾಯಿದ್ದೀವಿ. ಅವ್ರು ಬಂದ ಮೇಲೆ ನಾವು ಹೇಳಕ್ಕೆ ಸಾಧ್ಯ. ಅಂದರೆ ಮೆರವಣಿಗೆಯಲ್ಲಿ ಸಾಕಷ್ಟು ಜನ ಭಾಗವಹಿಸುವಂಥ ಸಾಧ್ಯತೆ ಕೂಡ ಇದೆ. VIPs ಎಲ್ಲರೂ ಬರ್ತಾರೆ, ಮಿನಿಸ್ಟ್ರುಗಳೆಲ್ಲರೂ. ಅದರ ಬಗ್ಗೆ ಎಲ್ಲ ಸಂಬಂಧಪಟ್ಟವರು ಹೇಳ್ತಾರೆ ಸರ್. ನಾವು ಅಂದರೆ ತುಂಬ ಜನ ಬರ್ತಾರೆ ಅಂತಿದೆ. ಅದರ ಬಗ್ಗೆ ಎಲ್ಲ ನಾನು ಜಾಸ್ತಿ ಹೇಳಕ್ಕೆ ಹೋಗೋದಿಲ್ಲ. ನಮ್ಮ ಏನು ಇಲ್ಲಿ ಆಗಬೇಕು ಕಾರ್ಯಗಳು, ವಿಧಿವಿಧಾನಗಳು ಅದನ್ನು ಜಿಲ್ಲಾಡಳಿತ ಆಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎಲ್ಲ ಕೂಡ ನಮ್ಮ ಈ ಒಂದು ಇದಕ್ಕೆ ಮಂಜುನಾಥ್ ಅವರ ಒಂದು ಇದನ್ನು ತರಲಿಕ್ಕೆ, ಅಲ್ಲಿಂದ ಇದು ಮಾಡೋಕ್ಕೆ ಎಲ್ಲರೂ ಸಹಾಯ ಮಾಡಿದ್ದಾರೆ. ಹಾಗೆ ಮಾಧ್ಯಮದವರಾಗಿರ್ಬೋದು, ಸಾರ್ವಜನಿಕರು ಎಲ್ಲ ಸಹಕಾರ ನೆರವನ್ನು ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಿಮ್ಮ ಮೂಲಕ ನಾನು ಕೃತಜ್ಞತೆಗಳನ್ನು. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಪುನೀತ್. ಎಷ್ಟೊತ್ತಿಗೆ ಮೃತದೇಹ ಶಿವಮೊಗ್ಗವನ್ನು ತಲುಪಬಹುದು? ಅಲ್ಲಿ ಆಗಿರುವಂತಹ ವ್ಯವಸ್ಥೆಗಳು ಯಾವ ರೀತಿ ಇದೆ? ಮಮತಾ, ಏನು ಮಂಜುನಾಥ್ ಅವರ ಮೃತದೇಹ ಏನು ಕೆಲವೇ 9 ಗಂಟೆ ಸುಮಾರಿಗೆ ಶಿವಮೊಗ್ಗ ತಲುಪುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಅದಕ್ಕೆ ಅಂದರೆ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯಂತಹ ಸಿದ್ಧತೆ ಕೂಡ ಕುಟುಂಬಸ್ಥರಾಗಿರೋದು ಮತ್ತು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಕೂಡ ಮಾಡ್ಕೊಂಡಿರುವಂಥ ನೆಲೆಯಲ್ಲಿ ಅವರ ಮನೆ ಮುಂಭಾಗದಲ್ಲಿ ಬ್ಯಾರಿಕೇಡ್ಗೂ ಕೂಡ ಅಳವಡಿಕೆ ಮಾಡಿದರೆ, ಅಳವಡಿಕೆ ಮಾಡಿದಂಥ ಇರುವಂತಹ ಅಂದರೆ ಸಾರ್ವಜನಿಕರಿಗೆ ಮತ್ತು VVIPಗಳಿಗೆ ಸಪ್ರೇಟ್ ಆದಂತಹ ಒಂದು ಲೈನ್ ಕೂಡ ಮಾಡಿರುವಂಥದ್ದು. 9:30ಕ್ಕೆ ಮೃತದೇಹ ಬರುವಂತಹ ಸಾಧ್ಯತೆ ಕೂಡ ಇರುವಂಥ ನೆಲೆಯಲ್ಲಿ ಬಂದಂಥ ಸಂದರ್ಭದಲ್ಲಿ ಅಂದರೆ ಶಿವಮೊಗ್ಗ ಯಾವಾಗ ಎಂಟ್ರಿ ಆಗುತ್ತೋ ಆ ಎಂಟ್ರಿ ಆದ ಸಂದರ್ಭದಲ್ಲಿ ಹಿಂದೂ ಸಂಘಟನೆಯವರ ಒಂದು 200ಕ್ಕೂ ಹೆಚ್ಚು ಬೈಕ್ಗಳಲ್ಲಿ ಅವರ ಮೃತದೇಹವನ್ನು ಸ್ವಾಗತವನ್ನು ಕೂಡ ಮಾಡ್ತಾರೆ. ಮತ್ತು ಅಲ್ಲಿಂದ ಮೆರವಣಿಗೆ ಮೂಲಕ ಅವರ ನಿವಾಸಕ್ಕೆ ಕರೆತರ್ತಾರೆ. ತಂದ ಸಂದರ್ಭದಲ್ಲಿ 12 ಗಂಟೆವರೆಗೂ ಕೂಡ
ಅವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ಇಡ್ತಾರೆ. ಇಟ್ಟ ಸಂದರ್ಭದಲ್ಲಿ ಬ್ರಾಹ್ಮಣ ಸಂಪ್ರದಾಯದಂತೆ ಅವರ ವಿಧಿವಿಧಾನಗಳ ಮುಗಿದ ನಂತರದಲ್ಲಿ ಶಿವಮೊಗ್ಗದ ರೋಟರಿ ಚಿತಾಗಾರದಲ್ಲಿರುವಂತಹ ಅವ್ರನ್ನ ಅಂತ್ಯ ಸಂಸ್ಕಾರ ಮಾಡ್ತಾರೆ. ಮಮತಾ. ರೈಟ್, ಧನ್ಯವಾದ ಪುನೀತ್ ತಮ್ಮ ಮಾಹಿತಿಗಾಗಿ. ಈಗಾಗಲೇ ಮಂಜುನಾಥ್ ರಾವ್ ಅವರ ಮೃತದೇಹವನ್ನು ಶಿವಮೊಗ್ಗಕ್ಕೆ ತಲುಪಿಸುವಂತಹ ಕೆಲಸ ಕೂಡ ಆಗ್ತಾ ಇದೆ. ಇನ್ನು 1.25 ಗಂಟೆ ಅಷ್ಟೊತ್ತಿಗೆ ಅವರ ಮೃತದೇಹ ಅವರ ಸ್ವಗೃಹವನ್ನು ತಲುಪುತ್ತೆ. ಅಲ್ಲಿ ಬೇಕಾಗಿರುವಂತಹ ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಅಂತಿಮ ನಮನ ಸಲ್ಲಿಸೋದಕ್ಕೆ ತುಂಬ ಜನ ಕಾಯ್ತಾ ಇದ್ದಾರೆ. ಬೇಕಾಗಿರೋ ಸಿದ್ಧತೆಗಳನ್ನು ಕೂಡ ಪೊಲೀಸರು ಭದ್ರತೆ ವಿಚಾರದಲ್ಲಿ ಮಾಡಿಕೊಂಡಿದ್ದಾರೆ. ಅಲ್ಲಲ್ಲಿ ಕೆಲ ರೋಡ್ಗಳಲ್ಲೂ ಕೂಡ ಜನ ಸ್ವಯಂ ಪ್ರೇರಿತರಾಗಿ ಹಾರ ಎಲ್ಲ ಹಾಕೋದ್ರ ಮೂಲಕ ಗೌರವ ನಮನವನ್ನು ಎಲ್ಲಾಗುತ್ತೋ ಅಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕಿಂತ ಕೆಲ ಕಡೆಗಳಲ್ಲಿ ನಿಲ್ಲಿಸುವಂತಹ ಕೆಲಸ ಕೂಡ ಆಗ್ತಾ ಇದೆ. ಬಟ್ ಪತ್ನಿ ಮತ್ತು ಮಗನಿಗೆ ಕಾಶ್ಮೀರ ಅನ್ನೋದು ಒಂದು ದುಸ್ವಪ್ನವಾಗಿ ಪರಿಣಮಿಸಿದೆ.